ಏನಿಲ್ಲ ಸರ್, ಬೆಳಗ್ಗೆ ಯಶವಂತರಾಯ್ ಅವ್ರನ್ನ ಭೇಟಿ ಮಾಡಿದ್ರಿ, ಎಸ್ ಕೆ ಪಾಟೀಲ್ ಭೇಟಿ ಮಾಡಿದ್ದೀನಿ. ಸುದೀರ್ಘ ಚರ್ಚೆಗಳಾಗಿದೆ ಸರ್. ಏನು ಸಂದೇಶ ಕೊಟ್ರಿ, ಏನು ಮಾಹಿತಿ ಕೊಟ್ಟುಕೊಂಡ್ರಿ ಸರ್? ನಾವೆಲ್ಲ ಉತ್ತರ ಕರ್ನಾಟಕದ ಕಲೀಗ್ಸ್, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ಪ್ರತಿನಿತ್ಯ ಸೇರ್ತಕ್ಕಂಥವ್ರು. ಎಚ್ ಕೆ ಪಾಟೀಲ್ ಸಾಹೇಬ್ರು ಇರ್ಬೋದು, ನನಗೆ ಯಶವಂತರಾಯ್ ಗೌಡರು ಭಾಳ ಅತ್ಯಂತ ಪ್ರಿಯ ಸ್ನೇಹಿತರು. ಸ್ವಲ್ಪ ಅಸಮಾಧಾನ ಇರೋದು ಇಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅವರಿಗೆ ಭೇಟಿಯಾಗಿ ಅವ್ರನ್ನ ಶಾಂತವನ್ನ ಹೇಳೋದಾಗಲಿ, ಅವ್ರ ಜೊತೆಗೆ ನಾವು ಇರ್ತೀವಿ, ಯಾಕೆ ಇದನ್ನು ಮಾಡಬೇಕಾಗುತ್ತೆ. ಒಬ್ರಿಗೊಬ್ರಿಗೆ ಆತ್ಮೀಯತೆ ಅಂದಮೇಲೆ ಇಂಥ ಕಷ್ಟ ಕಾಲದಲ್ಲಿ ಇಂಥ ಒಂದು ಮಾನಸಿಕತೆ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ಹೋಗ್ಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ. ಇಲ್ಲ, ನಾನು ಯಾರು ನನಗೆ ಹೇಳಿಲ್ಲ. ಇದು ನಮ್ಮ ಕರ್ತವ್ಯಗಳು, ವೈಯಕ್ತಿಕ ನಮ್ಮ ಸಂಬಂಧಗಳ ಇರೋದ್ರಿಂದ ನಾವು ಹೋಗ್ಬೇಕಾಗುತ್ತೆ, ಅವ್ರ ಜೊತೆಗೆ ಇರಬೇಕಾಗುತ್ತೆ, ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಒಂದು ಪಕ್ಷ, ಒಂದು ಸರ್ಕಾರ ಅಂದಮೇಲೆ ಎಲ್ಲದಕ್ಕೂ ಟಾಸ್ಕ್ ತಗೊಂಡು ಜವಾಬ್ದಾರಿ ಕೊಟ್ಟ ಮೇಲೇ ಹೋಗೋದಕ್ಕಿಂತಲೂ ನಾವು ಸ್ವಯಂ ಪ್ರೇರಿತವಾಗಿ ಹೋಗ್ಬೇಕಲ್ಲ. ನಮ್ಮದು ಎಲ್ಲರದ್ದು ಜವಾಬ್ದಾರಿ ಇದೆ, ಅದು ಮುಖ್ಯಮಂತ್ರಿಗಳದ್ದು ಒಬ್ಬರದೇ ಜವಾಬ್ದಾರಿ ಅಂತಲ್ಲ. ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಾತಾಡ್ತೀರಾ ಸರ್? ಕೆಲವೊಂದು ಜನ ಆಕಾಂಕ್ಷಿಗಳಾಗಿದ್ರು, ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ಅಲ್ಲಿ ಜೋರಾಗಿ. ಇಲ್ಲಿಂದ ನೇರವಾಗಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರನೇ ಹೋಗ್ತಾ ಇದ್ದೇನೆ. ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕೆಲವು ಪ್ರಮುಖರನ್ನು ಕನ್ಸಿಡರ್ ಮಾಡಿಲ್ಲ, ಮುಸ್ಲಿಮರು ಕನ್ಸಿಡರ್ ಮಾಡಿಲ್ಲ, ಲೆಫ್ಟ್ ಅನ್ನು ಕನ್ಸಿಡರ್ ಮಾಡಿಲ್ಲ, ರೆಡ್ಡಿಗಳನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿದಾವೆ ಸರ್. ಈ ಥರದ್ದು ಹೇಗೆ ಏನಾಗಿದೆ, ಇದು 34 ಲಿಮಿಟ್ ಇರೋದ್ರಿಂದ, ಜಿಲ್ಲೆನೇ 31 ಇರೋದ್ರಿಂದ ಜಿಲ್ಲೆನೂ ನೋಡಬೇಕಾಗುತ್ತೆ. ಆಮೇಲೆ ಈ ಸೋಷಿಯಲ್ ಇಂಜಿನಿಯರಿಂಗ್ ಒಂದು ಮಾಡ್ತಕ್ಕಂಥದ್ದು ಇದೆಯಲ್ಲ, ಸೋಷಿಯಲ್ ಇಂಜಿನಿಯರಿಂಗು ಸ್ವಲ್ಪ ಮಾಡಬೇಕಾಗುತ್ತೆ. ಅನೇಕ ಕಮ್ಯುನಿಟಿಗಳಲ್ಲಿ ಸಬ್ ಕಮ್ಯುನಿಟಿಗಳು ಅಂತ ಬರುತ್ತೆ. ಈ ಲಿಂಗಾಯತ್ ಅಂದರೆ ಒಂದೇ ಆಗಲ್ಲ, 10 ಸಬ್ ಕಮ್ಯುನಿಟಿಗಳಿವೆ. ಒಕ್ಕಲಿಗರು ಅಂತಂದರೆ ಒಕ್ಕಲಿಗರು ಒಂದೇ ಅಂತ ಆಗಲ್ಲ, ಅಲ್ಲಿ ಸಬ್ ಕಮ್ಯುನಿಟಿಗಳು. SCಗಳು ಅಂತಂದ್ರೆ ಒಂದೇ ಅಲ್ಲ, ಅಲ್ಲಿ ಸಬ್ ಕಮ್ಯುನಿಟಿಗಳಿದ್ದಾವೆ. ಈ ಬ್ಯಾಕ್ವರ್ಡ್ಸ್ ಅಂತಂದಾಗ ಒಂದೇ ಇಲ್ಲ, ಅಲ್ಲಿ ಸಾಕಷ್ಟು ಸಬ್ ಕಮ್ಯುನಿಟಿಗಳಿದ್ದಾವೆ. ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗನ್ನು ಕೂಡ ಗಮನದಲ್ಲಿಟ್ಕೊಂಡು ಚುನಾವಣೆ ಇರೋದ್ರಿಂದ ಆಗಿದೆ. ಇದನ್ನೆಲ್ಲವೂ ಕೂಡ ವರಿಷ್ಠರು ಗಮನಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಗಮನಿಸ್ತಾ ಇದ್ದಾರೆ. ಅವರೆಲ್ಲರ ಜೊತೆಗೂ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಾರೆ. ಒಂದು ಹಿರಿಯರ ಅಸಮಾಧಾನ ಏನಂದ್ರೆ, ಸ್ವಲ್ಪ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಸಿಬಿಐ, ಇಡಿ ಕೇಸ್ ಇಂಥವರನ್ನ ಹಾಕೊಂಡು ಇಂಥರ ಅಗತ್ಯತೆ ಏನಿತ್ತು, ಇದು ಯಾವ ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಿರಿಯರ ಅಸಮಾಧಾನ. ಆದರೆ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಫೈನಲ್ ಆಯ್ತು ಸರ್, ಇನ್ನು ಇವತ್ತಿನ ಚರ್ಚೆ ಆಗಿಲ್ಲ. ಅದು ಮುಖ್ಯಮಂತ್ರಿ ನಾನು ಹೇಳಿಲ್ಲ ಸರ್, ಅನೌಪಚಾರಿಕ ಸಭೆಯಲ್ಲಿ ಖಾತೆ ವಿಚಾರ. ಖಾತೆಯಿಂದ ನಾನು 2 ದಿವಸದಲ್ಲಿ ತೀರ್ಮಾನ ತಗೋತೀವಿ. ಅದು ವರಿಷ್ಠರ ಗಮನಕ್ಕೂ ತರ್ತೀವಿ, ಅವ್ರ ಸಲಹೆಯನ್ನು ತಗೋತೀವಿ. ಅವ್ರು ಏನೇನು ಸಲಹೆಗಳನ್ನು ಕೊಡ್ತಾರೋ, ಸೂಚನೆಗಳನ್ನು ಕೊಡ್ತಾರೋ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀನಿ. ಯಾರೂ ಕೂಡ ಖಾತೆಗೋಸ್ಕರನೇ ಓಡಾಟ ಮಾಡೋದು ಬೇಡ ಅಂತ ಸಹಜವಾಗಿ ಕೇಳಿದ್ದೀರಾ ಸರ್? ಇನ್ನೊಂದು ಸರ್, ನಾಳೆಯಿಂದ ಜಿಲ್ಲಾ ಪ್ರವಾಸ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿಲ್ಲ, ನಿಮ್ಮ ಜಿಲ್ಲೆದೆಲ್ಲ ಪಕ್ಕದ ಉತ್ತರ ಕನ್ನಡ ಕೊಟ್ಟಿದ್ದಾರೆ ಸರ್. ಉತ್ತರ ಕರ್ನಾಟಕಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಫೋನ್ ಮಾಡಿದ್ರು, ಯಾವಾಗ ಬರ್ತೀರಿ, ಏನು ಮಾಡ್ತೀರಿ ಅಂತೇಳಿ. ಅವರಿಗೆಲ್ಲ ಒಂದು ಬ್ರೀಫ್ ನೋಟ್ ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ಬಂದ ಮೇಲೆ ಎಲ್ಲ ಕ್ಷೇತ್ರದ ಬ್ರೀಫ್ ನೋಟ್ ನಾನು ಕೊಡಿ, ಆಮೇಲೆ ನೀವು ಕೂಡ ಚರ್ಚೆ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಹೋಗ್ತೀವಿ. CM ಏನು ಹೇಳಿದ್ರು ಅಂದ್ರೆ, ನಿಮ್ಮ ಪಾರ್ಟಿ ಅಂತ ಅಲ್ಲ, ಎಲ್ಲ ಪಾರ್ಟಿಯನ್ನು ಸೇರ್ಸ್ ಮಾಡಿ ಅಂತಕ್ಕಂಥ ಟಾಸ್ಕ್ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳಾಗಿ ಆಯ್ಕೆ ಎಲ್ಲರೂ ಕರ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ಸರ್. ಅದು ಡೆಫಿನೆಟ್ ಮಾಡಬೇಕು. ಯಾವುದೇ ಪಕ್ಷದ ಶಾಸಕರಿದ್ದರೂ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ವೀಕ್ಷಣೆ ಮಾಡೋದಾಗಲಿ, ಪರಿಹಾರ ಮಾಡ್ತಕ್ಕಂಥದ್ದು ಅವ್ರ ಸಲಹೆಗಳನ್ನು ತಗೋಬೇಕಾಗುತ್ತೆ. ನಮಗಿಂತಲೂ ಅವ್ರಿಗೆ ಹೆಚ್ಚು ಅನುಭವ ಇರುತ್ತೆ. ಸ್ಥಳೀಯವಾಗಿ ಸಮಸ್ಯೆಗಳನ್ನು ಎದುರಿಸುವಂಥವ್ರು ಅವ್ರ ಸಲಹೆ ಸೂಚನೆಗಳನ್ನು ತಗೋಬೇಕಾಗುತ್ತೆ. ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಪಕ್ಷ ಇಲ್ಲಿ ತರಲಿಕ್ಕೆ ಆಗಲ್ಲ, ಒಟ್ಟಿಗೆ ಸೇರಿಸಿ ಅದನ್ನು ಮಾಡಬೇಕಾಗುತ್ತೆ, ಮಾಡ್ತೀವಿ. ಥ್ಯಾಂಕ್ ಯು ಸರ್.